ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೇಡ್ 3 ಕರುಣೆಯ ಹಾದಿ, ಓಕೆ, ಚಾಪ್ಟರ್ ನಂಬರ್ 12 ಕರುಣೆಯ ಹಾದಿ, ಗ್ರೇಡ್ 3 ಕಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ನಾನು 3 ಮೇನ್ಸ್ಗಳನ್ನು ಹೇಳ್ತೇನೆ. ಓಕೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಡ್ ಒನ್ ಔಟ್, ಹೂ ಟೋಲ್ಡ್ ಟು ಹೂಮ್, ಇದು 3 ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಓಕೆ, I am explaining both Kannada and English, so please subscribe my channel, share it maximum. ಕರುಣೆಯ ಹಾದಿ, ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಆಲ್ಸೋ. ಓಕೆ, ಫಾರ್ ದ ಸೀಕ್ವೆನ್ಸ್ ನಿಮಗೆ ಗ್ರೇಡ್ 3 ಇದು ಬೇಕಾ, 4th ಇದು ಬೇಕಾ, ಇಫ್ ಯು ವಾಂಟ್ ಸ್ಪೋಕನ್ ಕನ್ನಡ, ನಾನು ಪ್ಲೇ ಲಿಸ್ಟಲ್ಲಿ ಕ್ಯಾಟಗರಿ ಮಾಡಿದ್ದೇನೆ. ಐ ಡಿಡ್ ಮೈ ಪ್ಲೇ ಲಿಸ್ಟ್ ಲೈಕ್ ಕ್ಯಾಟಗರೀಸ್, ಸೊ ಯು ಕ್ಯಾನ್ ಚೆಕ್, ಸ್ಕ್ರೋಲ್ ಡೌನ್ ದಟ್ ವಾಟ್ ಯು ವಾಂಟ್ ಆ್ಯಂಡ್ ಚೆಕ್ ಇಟ್ ಪ್ರಾಪರ್ಲಿ. ಯಾ, ಕರುಣೆಯ ಹಾದಿ. This is page number 25, grade 3, okay, grade 3, Kali Kannada textbook. Yeah. So, first exercise page, okay, Amen, fill in the blanks, fill in the blanks. Kapatininda, from the cupboard, ಡ್ಯಾಶ್ಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. In English, ants were crawling out of the cupboard. Okay, ಕಬ್ಬಾಟದಿಂದ ಯಾವುದು ಬರ್ತಾ ಇದ್ವು, ಸಾಲಾಗಿ ಯಾವುದು ಬರ್ತಾ ಇದ್ವು, ants. Okay, so answer is ಇರುವೆ. Options is there: ಜಿರಳೆ, lizard, ಜೇಡ, spider, ಇರುವೆ, ants. ಯಾವುದು ಬರ್ತಾ ಇದ್ವು? ಇರುವೆ is the answer. From the cupboard. Yeah. Second one, ಕಪಾಟನ್ನು ತೆರೆದು ನೋಡಿದಾಗ, when opened the cupboard, ನೋಡಿದಾಗ, and see, ಪುಸ್ತಕಗಳ ನಡುವೆ, in the middle of the book, ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು. Okay, answers. Okay, when opened the cupboard, there were dash among the books. Okay, ಯಾವುದಿತ್ತು ಬುಕ್ಸಿನ ನಡುವೆ? Options: ರೊಟ್ಟಿ, ಚಪಾತಿ, ದೋಸೆ. Answer is rotis. Okay, ರೊಟ್ಟಿಗಳಿತ್ತು in the middle of the books. Okay, yeah. When opened the cupboard, there were rotis among the books. Third one. Okay, second one I am reading again. ಕಪಾಟಿನಿಂದ ಇರುವೆಗಳು ಸಾಲಾಗಿ ಹರಿದು ಬರುತ್ತಿದ್ದವು. ಇರುವೆ ಫಸ್ಟ್ ಆನ್ಸರ್. ಸೆಕೆಂಡ್ ಒನ್, ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು, ರೊಟ್ಟಿಗಳಿದ್ದವು. ರೊಟ್ಟಿ ಇಸ್ ದ ಆನ್ಸರ್. ನೌ ದ ಥರ್ಡ್ ಒನ್, ಆಮೈನಲ್ ಥರ್ಡ್ ಒನ್, ನಿನ್ನಂತಹ, ಲೈಕ್ ಯು, ನಿನ್ನಂತಹ ಡ್ಯಾಶ್ ಮಗನನ್ನು ಸನ್, ಮಗ ಅಂದರೆ ಸನ್, ಮಗನನ್ನು ಪಡೆದ ನಾನೇ ಧನ್ಯೆ. ನಿನ್ನಂತಹ ಡ್ಯಾಶ್ ಮಗನನ್ನು ಪಡೆದ ನಾನೇ ಧನ್ಯೆ. ಆನ್ಸರ್ ಈಸ್ ಕರುಣಾಮಯಿ. ಆನ್ಸರ್ ಈಸ್ ಕರುಣಾಮಯಿ. ಕರುಣಾಮಯಿ ಅಂದರೆ ಕೈಂಡ್, ಲೈಕ್ ಕೈಂಡ್ ಸನ್. ಓಕೆ, ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯೆ. I am blessed to have a kind son like you. I am blessed to have a dash son like you. Kind. Karunamayi is the answer. Karunamayi is the answer. Main odd one out. ಗುಂಪಿಗೆ ಸೇರದ ಪದ
ಆಡ್ ಒನ್ ಔಟ್, ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಫಸ್ಟ್ ಆಪ್ಷನ್ ಈಸ್ ತಾಯಿ, ಮಾತೆ, ಮಗಳು, ಜನನಿ. ಜನನಿ. ಓಕೆ, ಆನ್ಸರ್ ಅನ್ನು ಇಲ್ಲಿ ಬರಿಬೇಕು ನೀವು. ಯು ಹ್ಯಾವ್ ಟು ರೈಟ್ ಇಟ್ ಹಿಯರ್ ಆನ್ಸರ್. ತಾಯಿ ಮೀನ್ಸ್ ಮದರ್, ಮಾತೆ ಮೀನ್ಸ್ ಮದರ್, ಮಗಳು ಮೀನ್ಸ್ ಡಾಟರ್, ಜನನಿ ಮೀನ್ಸ್ ಮದರ್. ಸೊ ದಿಸ್ ಇಸ್ ದ ಡಾಟರ್. ಡಾಟರ್, ಮಗಳು. ಆನ್ಸರ್ ಇಸ್ ಮಗಳು. ಆನ್ಸರ್ ಇಸ್ ಮಗಳು. ಓಕೆ, ಸೆಕೆಂಡ್ ಒನ್, ಸಂತೋಷ, ಹ್ಯಾಪಿ. ಸಂತೋಷ means happy, ದುಃಖ sad, ಆನಂದ again happy, ಖುಷಿ. ಖುಷಿ means also happy. So sad, ದುಃಖ is the answer. Third one, roti. Roti. Roti means roti, food. Dose, dosa is dosa, you know. Next one, uppittu, rice bath, uppittu. Then last one, kittale. These are all foods. First, roti, dose, uppittu. Kittale means fruit name, so odd one out is kittale. Fourth one, harasu, bless. Harasu means bless. Solisu means defeat. Solisu means defeat. Haraisu. Haraisu means bless again. Ashirvadisu. Again bless. So Solisu is the answer. Solisu. Answer is Solisu, defeat. These are all bless. This one defeat. Solisu. Yeah. Just explain ಮಾಡ್ತೇನೆ ನೋಡ್ಕೊಳ್ಳಿ. ತಾಯಿ, ಮಾತೆ, ಮಗಳು, ಜನನಿ. ತಾಯಿ, ಮಾತೆ, ಜನನಿ means mother. ಮಗಳು means daughter. So odd one out is ಮಗಳು. ಸಂತೋಷ, ಆನಂದ, ಖುಷಿ. These three words relating to happy. Dukkha means sad. So odd one out is dukkha. Roti, dose, uppittu, kittale. These three food item. Kittale is the fruit, so kittale is the odd one out. Harasu, solisu, haraisu, ashirvadisu. Harasu, haraisu, ashirvadisu is bless. Solisu means defeat. So answer is solisu. Yes. Next main is e-main, who told to whom. Very very important. Who told to whom, ಯಾರು ಯಾರಿಗೆ ಹೇಳಿದರು. Who told to whom, e-main. First one, ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ. ರೊಟ್ಟಿಗಳನ್ನು ಏಕೆ ಕಪಾಟಿನಲ್ಲಿ ಮುಚ್ಚಿಟ್ಟಿದ್ದೆ. ವೈ ಯು ಹೈಡಿಂಗ್ ದ ರೋಟೀಸ್ ಅಮಾಂಗ್ ದ ಬುಕ್ಸ್ ಕಬೋರ್ಡ್. ವೈ. ಹೂ ಟೋಲ್ಡ್ ಟು ಹೂಮ್, ಯಾರು ಹೇಳಿದರು. ಹೂ ಟೋಲ್ಡ್ ದಿ ಸೆಂಟೆನ್ಸ್. ತಾಯಿಯು. ತಾಯಿ ಯಾರಿಗೆ ಹೇಳಿದರು. ಬಾಲಕನಿಗೆ. ತಾಯಿಯು ಯಾರಿಗೆ, ಬಾಲಕ. ತಾಯಿ ಬಾಲಕನಿಗೆ ಹೇಳಿದಂತ ಮಾತು. ಯಾರು ಹೇಳಿದರು, ತಾಯಿ. ಯಾರಿಗೆ ಹೇಳಿದರು, ಬಾಲಕನಿಗೆ, ಮಗನಿಗೆ. ತಾಯಿ ಮಗನಿಗೆ ಕೇಳಿದಂತ ಮಾತು. ವೈ ಯು ಹೈಡಿಂಗ್ ರೋಟೀಸ್ ಅಮಾಂಗ್ ದ ಬುಕ್ಸ್ ಆರ್ ಕಬೋರ್ಡ್. ನೆಕ್ಸ್ಟ್ ಸೆಕೆಂಡ್ ಒನ್, ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ. ತೆಗೆದು ಎಸೆದು
ಬಿಡು. ಓಕೆ. ಹೂ ಟೋಲ್ಡ್, ಯಾರು ಯಾರಿಗೆ ಹೇಳಿದರು, ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾರಿಗೆ. ಯಾ. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ. ಡೋಂಟ್ ನೀಡ್ ದೋಸ್ ರೋಟೀಸ್, ಥ್ರೋ ಇಟ್. ಹೂ ಟೋಲ್ಡ್ ಟು ಹೂಮ್, ಕ್ರೈಯಿಂಗ್ ಆ್ಯಂಡ್ ಟೆಲ್ಲಿಂಗ್. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ. ಡೋಂಟ್ ನೀಡ್ ದೋಸ್ ರೋಟೀಸ್, ಥ್ರೋ ಇಟ್ ಮಾಮ್, ಥ್ರೋ ಇಟ್, ಲೈಕ್ ದಟ್. ಯಾರು ಹೇಳಿದರು, ಬಾಲಕ ತಾಯಿಗೆ. ಬಾಲಕ ತಾಯಿ, ಅಮ್ಮ, ಅಮ್ಮನಿಗೆ ಅಥವಾ ತಾಯಿಗೆ ಹೇಳಿದಂಥ ಮಾತು. ಬಾಲಕ ತಾಯಿಗೆ, ರೈಟ್ ಇಟ್, ತಾಯಿಗೆ. ತಾಯಿ ಬಾಲಕ, ಯಾರಿಗೆ, ಬಾಲಕನಿಗೆ. ಬಾಲಕ ಅವರ ಬಾಲಕನಿಗೆ. ಎಸ್. ಯಾರು ಹೇಳಿದರು, ಬಾಲಕ ಯಾರಿಗೆ, ತಾಯಿಗೆ. ಸೆಕೆಂಡ್ ಒನ್ ಓವರ್. ಎಸ್. ಒಮ್ಮೆಗೆ ನೋಡ್ಕೊಳ್ಳಿ. ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ, ಯಾರು ಹೇಳಿದರು, ತಾಯಿ ಯಾರಿಗೆ, ಬಾಲಕನಿಗೆ. ಮದರ್ ಟೋಲ್ಡ್ ಟು ಸನ್. ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು, ಯಾರು ಹೇಳಿದರು, ಬಾಲಕ ಯಾರಿಗೆ, ತಾಯಿಗೆ. ಬಾಲಕ ಟೋಲ್ಡ್ ಟು ಮದರ್. ಥರ್ಡ್ ಒನ್ ಇಸ್, ಮಗು ಏಕೆ ಅಳುತ್ತಿರುವೆ, ಮಗು ಏಕೆ ಅಳುತ್ತಿರುವೆ, ಮಗು ಏಕೆ ಅಳುತ್ತಿರುವೆ. ಬೇಬಿ ವೈ ಯು ಆರ್ ಕ್ರೈಯಿಂಗ್, ವೈ ಯು ಆರ್ ಕ್ರೈಯಿಂಗ್, ಯಾರು ಹೇಳಿದರು. ಆನ್ಸರ್, ತಾಯಿ, ತಾಯಿಯು ಆರ್ ತಾಯಿ. ಯಾರಿಗೆ ಹೇಳಿದರು, ಯಾರು ಹೇಳಿದರು, ತಾಯಿ ಯಾರಿಗೆ ಹೇಳಿದರು, ಬಾಲಕನಿಗೆ. ಮಗನ್ ಆರ್ ಮಗನಿಗೆ, ಬಾಲಕನಿಗೆ, ಬಾಲಕನಿಗೆ. ಮಾಮ್ ಟೋಲ್ಡ್ ಟು ಸನ್. ಏಕೆ ಮಗು ಏಕೆ ಅಳುತ್ತಿರುವೆ, ವೈ ಯು ಆರ್ ಕ್ರೈಯಿಂಗ್. ಹೂ ಟೋಲ್ಡ್ ಟು ಹೂಮ್, ತಾಯಿ. ಮದರ್ ಟೋಲ್ಡ್ ಟು ಹರ್ ಬೇಬಿ ಬಾಯ್, ಬಾಲಕನಿಗೆ. ಎಸ್. ಇದಿಷ್ಟು ಕರುಣೆಯ ಹಾದಿ 12th ಚಾಪ್ಟರ್, ಯೂನಿಟ್ ಟೆಸ್ಟ್ ಚಾಪ್ಟರ್ ಆರ್ ಫೈನಲ್ ಟರ್ಮ್ ಚಾಪ್ಟರ್ ಆಗಿರ್ತದೆ ಇದು. ನೀವು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಕಲಿಯಿರಿ. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.